ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಮೆಂಬರ್ಸ್ ವಿಡಿಯೋಗೆ ಸ್ವಾಗತ. ವೀಕ್ಷಕರ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕ್ಲಾಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಅದು ಕೂಡ ವಿತ್ ಲೈಕ್ರಾ ಪೇಸ್ಟಿಂಗ್ ಅಂತ ನಿಮಗೆ ತಿಳಿಸಿದೆ. ಲೈಕ್ರಾ ಪೇಸ್ಟಿಂಗ್ ಅಂತಂದರೆ ಈ ರೀತಿ ಇರುತ್ತೆ, ಅಂದರೆ ಪೇಪರ್ ಕ್ಯಾನ್ವಸ್ ಥರನೇ ಇರುತ್ತೆ, ಬಟ್ ಪೇಪರ್ ಕ್ಯಾನ್ವಸ್ ಎಲ್ಲ ತುಂಬ ತೆಳುವಾಗಿರುತ್ತೆ. ಇದಕ್ಕಿಂತಲೂ ತೆಳುವಾದಂತಹ ಕ್ಯಾನ್ವಸ್ ನೋಡಿ, ತುಂಬ ಟ್ರಾನ್ಸ್ಪರೆಂಟ್ ಕೂಡ ಆಗಿರುತ್ತೆ, ನಿಮಗೆ ಕೈ ಕಾಣ್ತಾ ಇರಬಹುದು. ಸೊ ಈ ರೀತಿ ಇರುವಂತಹ ಪೇಸ್ಟಿಂಗನ್ನು ಇದು ಯಾಕೆ ಅಂಟಿಸ್ತಾರೆ? ಲೈಕ್ರಾ ಪೇಸ್ಟಿಂಗ್ ಅಂದರೆ ಏನು ಅಂತಂದರೆ, ಈಗ ನಿಮಗೆ ಬ್ಲೌಸ್ ತುಂಬ ತೆಳುವಾಗಿರುತ್ತಲ್ಲ, ಅಂಥ ಬ್ಲೌಸ್ಗಳಿಗೆ ಸ್ಟಿಫ್ನೆಸ್ ಬರಲಿ ಅನ್ನೋ ಒಂದು ಕಾರಣಕ್ಕೆ, ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಲೈಕ್ರಾ ಪೇಸ್ಟಿಂಗ್ ಹಚ್ಚಿ ಸ್ಟಿಚಿಂಗನ್ನು ಮಾಡಿರುವಂಥದ್ದು. ಓಕೆನಾ? ಬರುತ್ತೆ ನಿಮಗೆ ಕ್ಲಾಸಲ್ಲಿ ಟೋಟಲ್ ಕಂಪ್ಲೀಟ್ ಡೀಟೇಲ್ಸ್ ಇದು ಯಾವ ರೀತಿ ಸ್ಟಿಚ್ ಆಗಿದೆ, ಏನು ಎತ್ತ, ಪ್ರತಿ ಡೀಟೇಲ್ಸ್ ನಿಮ್ಗೆ ಹೇಳ್ತೇನೆ. ಜಸ್ಟ್ ನಿಮಗೆ ಇಂಟ್ರಡಕ್ಷನ್ನ ಕೊಡ್ತಾ ಇದ್ದೇನೆ. ಇಲ್ಲಿ ಮೇನ್ ಎಚ್ಚರ ಏನು ವಹಿಸಬೇಕು ಅಂದರೆ, ಆದಷ್ಟು ಮಟ್ಟಿಗೆ ಅಂದರೆ ಸಾಕಷ್ಟು ಜನ ಮೆಂಬರ್ಸಲ್ಲಿ ಸ್ಟಿಚಿಂಗ್ ಬರೋರಿದ್ದಾರೆ. ಸೊ ಹಾಗಾಗಿ ಅವರಿಗೆ ಇದೊಂದು ಫಸ್ಟ್ ನೋಟಿಫಿಕೇಶನ್ ಅಂದರೆ ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ ಅಂತಂದರೆ, ಫಸ್ಟ್ ನೀವು ಬ್ಲೌಸ್ಗೆ ಹುಕ್ಸ್ ಎಷ್ಟು ಹಾಕ್ತೀರಾ ಅದು ತುಂಬ ಮ್ಯಾಟರ್ ಆಗುತ್ತೆ. ಸಾಕಷ್ಟು ಜನ ಬ್ಲೌಸ್ಗೆ ಹುಕ್ಸನ್ನು ಎಷ್ಟು ಮಾಡ್ತೀವಿ ಅಂತಂದರೆ, ಮಿನಿಮಮ್ 5 ಹಾಕಿಬಿಡ್ತೀವಿ. ಓಕೆನಾ? ಮಿನಿಮಮ್ ಎಷ್ಟು ಹಾಕಿಬಿಡ್ತೀವಿ? 5 ಹುಕ್ಸನ್ನು ಹಾಕ್ತೀವಿ. 1 2 3 4 5. ಸೊ ಈ ಒಂದು ಬ್ಲೌಸ್ಗೆ ನಾವು ಎಷ್ಟು ಹುಕ್ಸ್ ಹಾಕಿದ್ದೀನಿ ಅಂತಂದರೆ 7 ಹುಕ್ಸನ್ನು ಹಾಕಿದ್ದೀವಿ. 7 ಹುಕ್ಸ್ ನೋಡಿ, 1 2 3 4 5 ಇದು 6. ಓಕೆನಾ? 1 2 3 4 5 6, ಸಾರಿ 6 ಹುಕ್ಸನ್ನು ನಾವು ಹಾಕಿದ್ದೀವಿ. ಇದರಲ್ಲಿ ಒಂದು ಹುಕ್ಸ್ ಎಕ್ಸ್ಟ್ರಾ ಆಗಿದೆ. ಹುಕ್ಸ್ ಯಾವ ರೀತಿ ನಾವು ಹಾಕ್ತೀವಿ ಅಂತಂದರೆ, ಇಲ್ಲಿ ಲೆಂತನ್ನು ಮಾಡಿ, ಸೊ ಇಲ್ಲಿ ಎಷ್ಟು ಇಂಚ್ ಬರ್ತಾ ಇದೆ? 6 ಇಂಚ್ ಬರ್ತಾ ಇದೆ. ಸೊ ಪ್ರತಿಯೊಂದು ಇಂಚಿಗೂ ಒಂದು ಹುಕ್ಸ್ ಅಂತಂಗೆ ನಾವು ಹುಕ್ಸನ್ನು ಹಾಕ್ತಾ ಬರ್ತೀವಿ. ಸೊ ಇದನ್ನು ಇದೇ ರೀತಿಯೇ ನೀವು ಹಾಕಿ. ಯಾಕೆ ಅಂತಂದರೆ, ಇಲ್ಲಿ ನೋಡಿ, ನಾವು ಇಷ್ಟು ಹುಕ್ಸನ್ನು ಹಾಕೋದ್ರಿಂದ ಫ್ರಂಟಲ್ಲಿ ಯಾವುದೇ ರೀತಿಯ ನಮಗೆ ಗ್ಯಾಪ್ ಅಂತಕ್ಕಂಥದ್ದು ಬರಲ್ಲ. ಬ್ಲೌಸ್ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಏನೂ ಪ್ರಾಬ್ಲಮ್ ಆಗೋದೇ ಇಲ್ಲ, ಓಪನ್ ಅಪ್ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಓಪನ್ ಅಪ್ ಆಗೋದೇ ಇಲ್ಲ. ನೀವು ಯಾವುದೇ ರೀತಿಯ ಎಷ್ಟೇ ಟೈಟ್ ಇದ್ರೂ ಕೂಡ ಬ್ಲೌಸ್ ಅಂತಕ್ಕಂಥದ್ದು ಓಪನ್ ಅಪ್ ಆಗಿ ಕಾಣಲ್ಲ. ಓಕೆನಾ? ಇಲ್ಲ ಅಂದರೆ ಬ್ಲೌಸ್ ಏನಾಗುತ್ತೆ ಅಂದರೆ, ಈ ಪಾರ್ಟಲ್ಲಿ ಓಪನ್ ಆಗಿ ಕಾಣುವಂಥದ್ದು ಜಾಸ್ತಿ ಇರುತ್ತೆ. ಸೊ ನಮ್ಮ ಮೆಜರ್ಮೆಂಟ್ಗೆ ಬ್ಲೌಸ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ಲೆಂತ್ ಎಷ್ಟೇ ಇರಲಿ, ಪ್ರತಿ 1 ಇಂಚಿಗೆ 1 ಹುಕ್ಸನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಸ್ಟಿಚಿಂಗ್ ಆಲ್ರೆಡಿ ಮಾಡತಕ್ಕಂಥವ್ರು. ಇನ್ನು ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವ ರೀತಿ ಕಟ್ಟಿಂಗ್ ಆಗುತ್ತೆ, ಫಸ್ಟ್ ಮೆಜರ್ಮೆಂಟ್ ಏನು, ಯಾವ ರೀತಿ ಅನ್ನೋದನ್ನು ಬೇಸಿಕ್ಕನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ನಿಮಗೆ ಮೆಜರ್ಮೆಂಟ್ ಅಂತಕ್ಕಂಥದ್ದು ಯಾವುದೇ ಬ್ಲೌಸ್ ಇರಲಿ, ಸೊ ಮೆಜರ್ಮೆಂಟ್ ಸೇಮ್ ಆಗುತ್ತೆ. ಓಕೆನಾ? ಮೆಜರ್ಮೆಂಟ್ ಅಂತಕ್ಕಂಥದ್ದು ಸೇಮ್ ಇರುತ್ತೆ, ವೇರಿಯಂಟ್ ಏನೂ ಆಗೋದಿಲ್ಲ. ಇಲ್ಲಿ ಡಿಫ್ರೆಂಟ್ ಏನಪ್ಪ ಅಂತಂದರೆ, ನಾವೇನು ಕಲಿಬೇಕು ಇಲ್ಲಿ ಅಂತಂದರೆ, ಪ್ರತಿ ಮೆಜರ್ಮೆಂಟ್, ಇವಾಗೇನು ನೀವು ನಿಮ್ಮ ಮೆಜರ್ಮೆಂಟ್ ಏನಿದೆ ಅದೇ ಮೆಜರ್ಮೆಂಟ್ಗೆ ವೇರಿಯಂಟ್ ಆಫ್ ಬ್ಲೌಸಸ್ಸನ್ನು ಕಟ್ಟಿಂಗನ್ನು ಮಾಡಬಹುದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಮುಖಾಂತರ. ಅಂತಂದರೆ, ಇವಾಗ ನಾವು ಪ್ರಿನ್ಸಸ್ ಕಟ್ ಮಾಡಿದ್ದೀವಿ, ಇದನ್ನೇ 4 ಡಾಟ್ ಮಾಡ್ತೀವಿ, ಇದನ್ನೇ ಕಟೋರಿ ಮಾಡ್ತೀವಿ, ಇದಕ್ಕೆ ಸವ್ಯಸಾಚಿ ಮಾಡ್ತೀವಿ. ಸೊ ಹೀಗೆ ಪ್ರತಿಯೊಂದು ಡಿಫ್ರೆಂಟ್ ಬ್ಲೌಸಸ್ಸನ್ನು ನಾವು ಸ್ಟಿಚ್ ಮಾಡಬಹುದು, ಮೆಜರ್ಮೆಂಟ್ ಒಂದೇ ಇಟ್ಕೊಂಡು. ಏನೇನು ಚೇಂಜಸ್ಸನ್ನು ಮಾಡ್ತೀವಿ, ಸಾಕಷ್ಟು ಜನಕ್ಕೆ ಪ್ರತಿಯೊಬ್ಬರು ಕೇಳ್ತಾ ಇರ್ತಕ್ಕಂಥದ್ದು ಶೋಲ್ಡರ್ ಮೆಜರ್ಮೆಂಟನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ಪ್ರತಿಯೊಬ್ಬರು. ಓಕೆನಾ ಸರ್? ಶೋಲ್ಡರ್ ಡ್ರಾಪ್ ಇದೆ, ಶೋಲ್ಡರ್ ಡ್ರಾಪ್ ಆಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಪ್ರತಿ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ನೋಡಿಕೊಂಡಾಗ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಅಂತಕ್ಕಂಥದ್ದು ಕಂಪಲ್ಸರಿ ಆಗಿರುತ್ತೆ. ಪ್ರತಿಯೊಂದನ್ನು ನಾವು ಅಬ್ಸರ್ವ್ನ ಮಾಡಿಕೊಂಡು ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ, ಬಟ್ ನಾವು ಅದನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದು 100% ಆಗುತ್ತೆ. ನಾನು ಆಲ್ರೆಡಿ ಫಸ್ಟ್ ಕೋರ್ಸ್ ಬ್ಲೌಸ್ 4 ಡಾಟ್ ಬ್ಲೌಸ್ ಏನು ಹೇಳಿದೆ, ಅದು ಕೋರ್ಸಲ್ಲಿ ನಿಮಗೆ ಹೇಳಿದ್ದೆ, ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡ್ಕೊಂಡಿರ್ತೀರಿ. ಇಲ್ಲಿ 7.5 ಇದೆ ಅಂತಂದರೆ ಬ್ಲೌಸ್ ಲೆಂತ್ ಎಷ್ಟಿದೆ ಅದರ ಮಿಕ್ಕ ಭಾಗನೇ ಆರ್ಮೋಲ್ ಡೌನ್ ಆಗಿರುತ್ತೆ. ಸೊ ಅದಕ್ಕೆ 1/2 ಇಂಚ್ ಕಡಿಮೆ ಶೋಲ್ಡರ್ನ ಇಟ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಅಂತ ನಿಮಗೆ ಹೇಳಿದ್ದೆ, ಒಂದು ಟಿಪ್ಪನ್ನು ಕೊಟ್ಟಿದ್ದೆ. ಸೊ ಅದನ್ನು ಫಾಲೋ ಮಾಡ್ತಕ್ಕಂಥವ್ರು ಸುಮಾರು ಜನ ಇದ್ದೀರಿ. ಸೊ ತುಂಬ ಪರ್ಫೆಕ್ಟಾಗಿ ಬರ್ತಾ ಇದೆ. ಸೊ ಅದನ್ನೇ ಎಲ್ಲ ಬ್ಲೌಸ್ಗಳಲ್ಲೂ ನೀವು ಕಂಟಿನ್ಯೂವನ್ನು ಮಾಡಲೇಬೇಕಾಗತ್ತೆ. ಓಕೆನಾ? ಅದನ್ನು ಬಿಟ್ಟು ನೀವು ಬಾಡಿ ಮೆಜರ್ಮೆಂಟ್ ತಗೊಂಡು
ಮತ್ತೆ ನೀವು ಇದನ್ನ ಮಾಡ್ಕೋತಾ ಬರ್ತೀನಿ ಅಂತಂದ್ರೆ ಏನು, ಬ್ಯಾಕ್ ಸೈಡ್ ಅಲ್ಲಿ ನಾವು 1/4 ಇಂಚ್ ಮೆಜರ್ಮೆಂಟ್ ಏನು ಹೇಳಿದ್ದೆ ನಾವು ಬಾಡಿ ಮೆಜರ್ಮೆಂಟ್ ನ ತೆಗೆದುಕೊಳ್ಬೇಕಾದ್ರೆ, ಸೊ ಬಾಡಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಬೇಕು ಅಂದ್ರೆ ಡೀಪ್ ಆಧಾರದ ಮೇಲೆ ಶೋಲ್ಡರ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಹೋಗುತ್ತೆ. ಓಕೆನಾ, ಇದು ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಐಡಿಯಾ ಇದೆ. ಈಗ ನಾವಿಲ್ಲಿ ಪ್ರಿನ್ಸೆಸ್ ಕಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಬ್ಯಾಕ್ ಯಾವ ರೀತಿ ಇರುತ್ತೆ ಸೇಮ್ ಬ್ಯಾಕ್ ಪ್ರತಿ ಬ್ಲೌಸ್ ಅಲ್ಲೂ ಕೂಡ ಅಷ್ಟೇ, ಯಾವುದೇ ರೀತಿಯ ಚೇಂಜಸ್ ಇರೋದೇ ಇಲ್ಲ. ಬ್ಯಾಕ್ ಕಟಿಂಗ್ ಅಲ್ಲಿ ಮಾತ್ರ ಬ್ಯಾಕ್ ಕಟಿಂಗ್ ಸೇಮ್ ಇರುತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿರುವಂತದ್ದು ಮೇನ್ ಏನಪ್ಪಾ ಅಂದ್ರೆ ಫ್ರಂಟ್ ಕಟಿಂಗು ಮತ್ತು ಸ್ಟಿಚಿಂಗು. ಸೊ ಹಾಗಾಗತ್ತೆ, ಆದ್ರೂ ಕೂಡ ನಿಮಗೆ ಬ್ಯಾಕ್ ಮಾರ್ಕ್ ಅನ್ನು ಹಾಕಿ ನಿಮಗೆ ತೋರಿಸಲಾಗುತ್ತೆ. ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಸೇಮ್ ಮೆಜರ್ಮೆಂಟ್ಸ್ಗೆ. ಓಕೆನಾ, ಇಲ್ಲಿ ಮೆಜರ್ಮೆಂಟ್ಸ್ ನ ಯಾವ ರೀತಿ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ನಿಮಗೀಗ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಈ ಮೆಜರ್ಮೆಂಟ್ ಅಲ್ಲಿ ಬಾಡಿ ಮೆಜರ್ಮೆಂಟ್ ಅಥವಾ ಬ್ಲೌಸ್ ಮೆಜರ್ಮೆಂಟ್ ಅಂದ್ರೆ ನಿಮ್ಮ ಮೆಜರ್ಮೆಂಟ್ಸ್ ಗಳಿಗೆ, ಓಕೆನಾ, ಬ್ಲೌಸ್ ನಿಮ್ಮ ಮೆಜರ್ಮೆಂಟ್ ಗಳನ್ನ ನೀವು ಇಟ್ಕೊಳ್ಳಿ 100%. ಬೇರೆ ಮೆಜರ್ಮೆಂಟ್ ಬೇಡ, ನಾನು ಇಲ್ಲಿ ಕಟ್ ಮಾಡುವಂತ ಮೆಜರ್ಮೆಂಟ್ಗೆ ನೀವು ಕಟಿಂಗ್ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಮೆಜರ್ಮೆಂಟ್ಸ್ ನ ನೀವು ಕಂಟಿನ್ಯೂ ಮಾಡಿ. ನಾನು ಇಲ್ಲಿ ರಫ್ ಆಗಿ ಒಂದು ಮೆಜರ್ಮೆಂಟ್ ನ ಹಾಕೊಂಡು ಸ್ಟಿಚಿಂಗ್ ಮಾಡಿ ತೋರಿಸ್ತೇನೆ. ಸರಿ, ಫಸ್ಟ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ವೇಸ್ಟ್, ಸೊಂಟದ ಸುತ್ತಳತೆ. ಓಕೆನಾ, ಇಲ್ಲಿ ವೇಸ್ಟ್ ಅಂತ ಬರ್ಕೊಳ್ಳಿ ಅಥವಾ ಸೊಂಟದ ಸುತ್ತಳತೆ ಅಂತಾದ್ರೂ ಬರ್ಕೊಳ್ಳಿ. ನಾನು ಇಲ್ಲಿ ಡಬ್ಲ್ಯೂ ಅಂತ ಬರ್ಕೊಳ್ತೀನಿ. ವೇಸ್ಟ್ ಸುತ್ತಳತೆ ಎಷ್ಟಿದೆ ಇದು ಅಂತಂದ್ರೆ 29 ಇಂಚಸ್ ಇದೆ. ಓಕೆನಾ, ಸೊಂಟದ ಸುತ್ತಳತೆ ಬಂದು ವೇಸ್ಟ್ ಅಂತ ಹೇಳ್ತೀವಿ, ಇದು ಅಷ್ಟಿದೆ. ನೆಕ್ಸ್ಟ್ ಬರುವಂಥದ್ದು ಲೆಂತ್ ಮೆಜರ್ಮೆಂಟ್. ಓಕೆನಾ, ಲೆಂತ್ ಬಂದು 13.5 ಇದೆ. ಓಕೆನಾ, ಅದಾದ ನಂತರ ನಮಗೆ ಅಪ್ಪರ್ ಚೆಸ್ಟ್ ಈ ಭಾಗದಲ್ಲಿ ಏನು ಹೇಳ್ತೀವಿ ನಾವು, ಓಕೆನಾ, ಈ ಭಾಗ ಏನಿದೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಏನ್ ಬರುತ್ತೆ, ಸುತ್ತಳತೆ ಬಾಡಿ ಸುತ್ತಳತೆ ಏನ್ ಬರುತ್ತೆ ಅದನ್ನ ಅಪರ್ ಚೆಸ್ಟ್ ಅಂತ ಹೇಳ್ತೀವಿ. ಓಕೆನಾ, UP ಅಪರ್ ಚೆಸ್ಟ್ ಎಷ್ಟಿದೆ ಅಂತಂದ್ರೆ 34 ಇದೆ. ಓಕೆನಾ, ಅದಾದ ನಂತರ ಫುಲ್ ಬಸ್ಟ್, ಇವರ ಫುಲ್ ಬಸ್ಟ್ ಬಂದು ಅಂದ್ರೆ ಈ ಭಾಗದಲ್ಲಿ ಏನ್ ಬರುತ್ತೆ ಮೆಜರ್ಮೆಂಟ್ ಸುತ್ತಳತೆ ಅಂದ್ರೆ ಡಾಟ್ ಪಾಯಿಂಟ್ ಇಂದ ನಾವೇನು ಸುತ್ತಳತೆ ತೆಗೆದುಕೊಳ್ತೀವಿ ಅದು ಬಂದು ಫುಲ್ ಬಸ್ಟ್ ಬಂದು ಎಷ್ಟಿದೆ ಇವ್ರದು ಅಂತಂದ್ರೆ 34 ಇದೆ. ಓಕೆನಾ, ಸೇಮ್ ಇದೆ 29, 34 ಇದೆ. ಇದಾದ ನಂತರ ಆರ್ಮೋಲ್ ರೌಂಡ್ ಅಂತ ಏನ್ ಹೇಳ್ತೀವಿ, ಈ ಆರ್ಮೋಲ್ ರೌಂಡ್ ಕೆಲವೊಬ್ರು ಕೊಡ್ತಾರೆ ಕೆಲವೊಬ್ರು ಕೊಡಲ್ಲ. ಸೊ ಹಾಗಾಗಿ ಇವ್ರ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ನಮಗೆ ಅಂತಂದ್ರೆ 15 ಇಂಚು ಆರ್ಮೋಲ್ ರೌಂಡ್ ಬರುತ್ತೆ. ಇದು ಹೆಂಗ್ ಸರ್ 15 ಇಂಚ್ ಹೇಳ್ಬಿಟ್ರಿ ನೀವು ಅಂತಂದ್ರೆ, ಆಲ್ಮೋಸ್ಟ್ ಈ ರೀತಿ ಇರುವಂತಹ ಮೆಜರ್ಮೆಂಟ್ಗೆ ವೇಸ್ಟ್ ಏನಿದೆ ಡಿವೈಡೆಡ್ ಬೈ 4 ಮಾಡಿದಾಗ 7 4 28 7.25 ಇಂಚು ಬರುತ್ತೆ. ಓಕೆನಾ, 7.25 ಇಂಚು ಬಂದ್ರೆ ಇದೇ 7.25 ಇಂಚೆ ಇವರ ಆರ್ಮೋಲ್ ರೌಂಡ್ ಆಗಿರುತ್ತೆ. ಜಾಸ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೋ ಒಂದ್ ಕಡೆ ಮಾತ್ರ ಜಾಸ್ತಿ ಆಗುತ್ತೆ. ಇಲ್ಲಿ ನಿಮ್ಗೆ ಅಷ್ಟೇ ಬರುತ್ತೆ, 7.25 ಇಂಚೆ ಬರುತ್ತೆ ಅಥವಾ 7.5 ಇಂಚ್ ಬರುತ್ತೆ. 7.5 ಬಂತು ಅಂತಂದ್ರೆ 30 ಇಂಚಿಗೆ ವೇಸ್ಟ್ ಇರ್ತಕ್ಕಂಥದ್ದು. ಸೊ 7.25 ಇಂಚು 7 14 14.5 ನಾವ್ ಎಷ್ಟಿಟ್ಟಿದೀವಿ ಇಲ್ಲಿ 15 ಇಂಚು ಅಂದ್ರೆ 1/4 ಇಂಚ್ ಇನ್ಕ್ರೀಸ್ ಅಪ್ರಾಕ್ಸಿಮೇಟ್ಲಿ ಇರ್ಲಿ ಅಂತ ಹೇಳಿ. ಓಕೆನಾ, ಈ ರೀತಿ ಈ ಮೆಜರ್ಮೆಂಟ್ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಲೆಂತ್, ಇನ್ನು ಆರ್ಮೋಲ್ ರೌಂಡ್ ಏನಿದೆ ಈ ಬಾಟಮ್ ರೌಂಡ್ ಏನಿದೆ ನಿಮ್ಮ ಬ್ಲೌಸ್ಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬರೆದು ಇಟ್ಕೊಳ್ಳಿ, ನಿಮಗೆ ಅನುಕೂಲ ಆಗತ್ತೆ. ಓಕೆನಾ, ಇಲ್ಲಿ ನಾವೇನ್ ಹೇಳ್ತೀವಿ ಸ್ಲೀವ್ ಬಾಟಮ್ ರೌಂಡ್. ಓಕೆನಾ, ಸ್ಲೀವ್ ಬಾಟಮ್ ರೌಂಡ್ ಎಷ್ಟು ಬರುತ್ತೆ 5.5 ಇಂಚು, ಅದನ್ನು ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ. ಓಕೆನಾ, ಇಷ್ಟು ಮೆಜರ್ಮೆಂಟ್ಸ್ ಏನಿದೆ ನಮಗೆ ಕಟಿಂಗ್ ಮಾಡಲಿಕ್ಕೆ ಬೇಕಾಗತ್ತೆ. ಸೊ ಈ ಮೆಜರ್ಮೆಂಟ್ಸ್ ಆಧಾರದ ಮೇಲೆ ಮೇನ್ ಇರ್ತಕ್ಕಂಥದ್ದು ಶೋಲ್ಡರ್ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಈ ಲೆಂತ್ ನಮಗೆ ಲೆಂತ್ ಅಲ್ಲಿ ಮೈನಸ್ ಆದ್ರೆ ಆಟೋಮೆಟಿಕ್ ಶೋಲ್ಡರ್ ಅಲ್ಲಿ ನಾವು ಮೈನಸ್ ಅನ್ನ ಮಾಡ್ಕೊಳ್ತೀವಿ. ಅಪ್ರಾಕ್ಸಿಮೇಟ್ಲಿ ನಿಮಗೆ ಶೋಲ್ಡರ್ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಒಂದು ಅಜಂಪ್ಷನ್ ನಿಮಗೆ ಕೊಡ್ತೀವಿ, ಒಂದು ಊಹೆನ ನಿಮಗೆ ಕೊಡ್ತೀನಿ. ಶೋಲ್ಡರ್ ಚಾರ್ಟ್ ಅಂತಾನೆ ಇದನ್ನ ಹೇಳ್ಬೋದು. ಈಗ ನಮಗೆ ಮಿನಿಮಮ್ 30 ಇಂಚಸ್ ಇಂದ ನಾವು ಲೆಕ್ಕ ತೆಗೆದುಕೊಳ್ಳೋಣ. 30 ಇಂಚಸ್ಸು, 32 ಇಂಚಸ್ಸು, 34, 36, 38, 40, 42, 44, 46 and 50. ಓಕೆನಾ, ಈ ರೀತಿ ಇರ್ತಕ್ಕಂಥ ಚೆಸ್ಟ್ ಸೈಜ್ಗಳಿಗೆ ಫುಲ್ ಬಸ್ಟ್ಗಳಿಗೆ ನಾವು ಶೋಲ್ಡರ್ ಅನ್ನ ಎಷ್ಟು ಇಟ್ಕೊಳ್ತೀವಿ ಅಂತಂದ್ರೆ ನಮ್ಮ ಒಂದು ಅಂದಾಜಿನ ಪ್ರಕಾರ ಈಗ ನಾವು 34 ಇದೆ, 34, 36 ಸೈಜ್ ಏನಿದೆ ಇದಕ್ಕೆ ನಾವೇನ್ ಮಾಡ್ತೀವಿ 5 ಇಂಚಿನ ಶೋಲ್ಡರ್ ಇಟ್ರೆ ಕರೆಕ್ಟ್ ಆಗಿ ಸೂಟ್ ಆಗತ್ತೆ.
ಎಷ್ಟು? 5 ಇಂಚಿನ ಶೋಲ್ಡರ್. ಇನ್ನು 30 ಬಂತು ಅಂದರೆ 4.75 4.75 ಓಕೆನಾ, ಶೋಲ್ಡರನ್ನು ನೀವು ಇಟ್ಕೋಬೇಕಾಗತ್ತೆ. ಓಕೆನಾ, ಇಲ್ಲಿ 38-40 ಬಂತು ಅಂದರೆ ಆಗ ನೀವು 5.25 ಇಂಚು ಪ್ಲಸ್ ಇಲ್ಲಿ ಬಂತು 40 ಬಂತು ಅಂದರೆ 5.5 ಇಂಚು, 42-44 ಬರ್ತಾ ಇದೆ ನಿಮಗೆ ಅಂತಂದರೆ 575 ಪ್ಲಸ್ 575 ಇಲ್ಲಿ ಬಂತು ಅಂದರೆ 6 ಇಂಚು 6 ಇಂಚು. ಇದು ಡೀಪ್ ಏನಿದೆ, ಡೀಪ್ ಜಾಸ್ತಿ ಇತ್ತು ಅಂದರೆ ಅಪ್ರಾಕ್ಸಿಮೇಟ್ಲಿ 8 ಇಂಚು ಪ್ಲಸ್ ಡೀಪನ್ನು ನೀವು ಇಟ್ಕೊಳ್ತಾ ಇದ್ದೀರಿ ಅಥವಾ 8 ಇಂಚ್ ಇಟ್ಕೊಳ್ತಾ ಇದ್ದೀರಿ ಡೀಪು ಅಂತಂದರೆ ಈ ಮೆಜರ್ಮೆಂಟ್ಸ್ಗೆ ನೀವು ಶೋಲ್ಡರನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ, 30, 32, 34, 36, 38, 40, 42, 44, 46, 50 ಇದೇನಿದೆ ಇದನ್ನು ಬರೆದಿಟ್ಕೊಳ್ಬೇಕಾದ್ರೆ 30, 32 ಇತ್ತು ಅಂದರೆ 4.75 ಶೋಲ್ಡರ್ನ ಇಟ್ಕೊಳ್ಳಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ, 34, 36 ಇದೆ ಅಂತಂದರೆ 5 ಇಂಚ್ ಇಟ್ಕೊಳ್ಳಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್. 38, 40 ಇತ್ತು ಅಂದರೆ 5.5 ಇಟ್ಕೊಳ್ಳಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ, ಅದಾದ ನಂತರ 42, 44 ಇದೆ. ಓಕೆನಾ, ಅದರಲ್ಲಿ 575 ಇಟ್ಕೊಳ್ಳಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ, 46, 50 ಇತ್ತು ಅಂದರೆ 6 ಇಂಚ್ ಇಟ್ಕೊಳ್ಳಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ನೇ. ಓಕೆನಾ, ಸೊ ಈ ರೀತಿ ನೀವು ಶೋಲ್ಡರನ್ನು ನೆನಪಿಟ್ಕೊಂಡು ಮಾಡ್ಕೊಳ್ತೀನಿ ಅಂದರೂ ಏನೂ ತೊಂದರೆ ಇಲ್ಲ. ಇಲ್ಲ ನಮ್ಮ ಆರ್ಮೋಲ್ ಡೌನಿಂಗ್ ಮೇಲೆ ನಾವು ಡಿಪೆಂಡ್ ಮಾಡ್ಕೊಳ್ತೀವಿ ಅಂದರೂ ಕೂಡ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ. ಓಕೆನಾ, ಈಗ ನಾವು ಕಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಷ್ಟು? 34 ಇಂಚಸ್ ಇದೆ. ಸೊ ನಮಗೆ ಬೇಕಾಗಿರುವಂಥ ಶೋಲ್ಡರ್ ಎಷ್ಟು? 5 ಇಂಚ್ ಇದೆ. ಓಕೆನಾ, ಇದರ ಆಧಾರದ ಮೇಲೆ ನಾವು ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ. ಪ್ರಿನ್ಸಸ್ ಕಟ್ಟೋದು. ಸೊ ಬ್ಯಾಕಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಪರ್ಫೆಕ್ಟಾಗಿ ನಾವು ಬ್ಯಾಕನ್ನು ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಂಬಿಡೋಣ. ಓಕೆನಾ, ಪೂರ್ತಿ ಡೀಟೇಲ್ ಆಗಿ ನಿಮಗೆ ಇದರಲ್ಲಿ ಆಲ್ರೆಡಿ ನಾನು ಯಾವುದು ಈ ಬ್ಲೌಸಲ್ಲಿ 4 ಡಾಟ್ ಬ್ಲೌಸಲ್ಲಿ ಬ್ಯಾಕನ್ನು ಫುಲ್ ಡೀಟೇಲನ್ನು ಕೊಟ್ಟಿರೋದ್ರಿಂದ ಸೊ ಪ್ರತಿಯೊಂದು ಬ್ಲೌಸು ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಓಕೆನಾ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ನಾನು ಕೆಳಗಡೆ 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಲೆಂತ್ ಎಷ್ಟಿದೆ? 13.5 ಇಂಚ್ ಇದೆ. ಸೊ 13.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಓಕೆನಾ, 13.5 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು 1/2 ಇಂಚ್ ಮೇಲ್ಗಡೆ ಅಥವಾ 1/4 ಇಂಚು ನೀವೆಷ್ಟು ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರ್ ಹಿಡ್ಕೊಳ್ತೀರೋ ಅಷ್ಟಕ್ಕೊಂದು ಮಾರ್ಕನ್ನು ಹಾಕೋಬೇಕಾಗತ್ತೆ. ಇದಾದ ನಂತರ ಶೋಲ್ಡರ್ ನಾನು ಎಷ್ಟು ಹೇಳಿದ್ದೆ? 5 ಇಂಚಿನ ಶೋಲ್ಡರ್ ಇದೆ. ಇವ್ರ ಮೆಜರ್ಮೆಂಟ್ ಗೊತ್ತಾಗ್ತಾ ಇದೆ ನಿಮಗೆ. 5 ಇಂಚಿನ ಶೋಲ್ಡರ್ ಇದೆ. ಇದಾದ ನಂತರ ಈ ಡೀಪ್ ಎಷ್ಟಿದೆ? ಡೀಪ್ ಬಂದ್ಬಿಟ್ಟು 8 ಇಂಚಿನ ಡೀಪ್ಗೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ 8 ಇಂಚಿನ ಡೀಪ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ, ಒಂದು ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಇವ್ರಿಗೆ ಸಾಕಷ್ಟು ಜನ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸಾಕಷ್ಟು ಜನಕ್ಕೆ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ ಶೋಲ್ಡರ್ ಡ್ರಾಪ್ ಮತ್ತು ಈ ಬ್ಯಾಕ್ ಸೈಡಲ್ಲಿ ಈ ರೀತಿ ರಿಂಕಲ್ಸ್ ಇರುತ್ತೆ ಮತ್ತು ನಿಮಗೆ ಫ್ರಂಟ್ ನೆಕ್ ಓಪನ್ ಆಗ್ತಾ ಇರುತ್ತೆ. ಫ್ರಂಟಲ್ಲಿ ನೆಕ್ ಅಂತಕ್ಕಂಥದ್ದು ಓಪನ್ ಆಗ್ತಾ ಇರುತ್ತೆ. ಆಗ ನಾವು ಎಷ್ಟು ತೆಗೆದುಕೊಳ್ಳಬೇಕು ಸರ್ ಅಂತ ತುಂಬ ಕನ್ಫ್ಯೂಸ್ ಆಗಿರ್ತೀರಿ. ಈ ಪಟ್ಟಿ ಶೋಲ್ಡರ್ ಪಟ್ಟಿ ಏನಿದೆ ಇವರಿಗೆ ಎಷ್ಟು ಇಂಚಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. 3 ಇಂಚು ಅಂದರೆ 2 ಇಂಚಿಗೆ ಬರುತ್ತೆ. ಸೊ ಇವ್ರಿಗೆ ಬೇಕಾಗಿರೋದು ಎಷ್ಟಕ್ಕೆ? ರೆಡಿ ಬಂದು 2.75 3 ಇಂಚ್ ತೆಗೆದುಕೊಂಡ್ರೆ ಜಾಸ್ತಿ ಆಗುತ್ತೆ. ಸೊ ಇವರಿಗೆ 3 ಇಂಚು ಕೇಳ್ತಾ ಇದ್ದಾರೆ. 3 ಇಂಚು ಕೇಳಿದ್ರೆ ರೆಡಿ ಇವರಿಗೆ ಎಷ್ಟಕ್ಕೆ ಬರುತ್ತೆ ಅಂದರೆ 2 ಇಂಚಿಗೆ ಪಟ್ಟಿ ರೆಡಿ ಬರುತ್ತೆ. ಸೊ ಇವರಿಗೆ 2.5 ಇಂಚ್ ಬೇಕು. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ 1/2 ಇಂಚು ಇನ್ಕ್ರೀಸನ್ನು ಮಾಡ್ಕೊಳ್ಳೋಣ. ಓಕೆನಾ, 1/2 ಇಂಚ್ ಇನ್ಕ್ರೀಸ್ ಮಾಡಿಕೊಂಡ್ರೆ 3 ಇಂಚ್ಗೆ 2.5 ಇಂಚ್ಗೆ ಪಟ್ಟಿ ರೆಡಿಯಾಗಿ ಬರುತ್ತೆ. ಇಲ್ಲಿ ನಮಗೆ ನೆಕ್ ವಿಡ್ತಕ್ಕಂಥದ್ದು 1.5 ಇಂಚಿಗೆ ಸರಿ ಹೋಗುತ್ತೆ. ಸೊ ಇಲ್ಲಿ 1.5 ಇಂಚು ಸರಿ ಹೋಗಿದೆ ಅಂತಂದರೆ ನಾವಿಲ್ಲಿ ಏನು ಮಾಡಬೇಕು? 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, 1/2 ಇಂಚ್ ಇನ್ಕ್ರೀಸ್ ಮಾಡಿಕೊಂಡು ಸೊ ಈ ರೀತಿ ತಗೊಳ್ಳಿ. ಓಕೆನಾ, ಇಲ್ಲಿ ಜಸ್ಟ್ ಒಂದು ಶೇಪನ್ನು ಕೊಡಿ. ಓಕೆನಾ, ಈ ಶೇಪ್ ಏನಿದೆ ನೀವು ಬೈ ಹ್ಯಾಂಡಿಂದ ಆದರೂ ಕೊಡಬಹುದು, ಏನೂ ತೊಂದರೆ ಇಲ್ಲ. ಸೊ ಇವಾಗ ನಿಮಗೇನು ಕಾಣ್ತಾ ಇದೆ ಈ ಶೇಪು? ಓಕೆನಾ, ಇಲ್ಲೇ ನಿಮಗೆ ಇಷ್ಟು ಕಡಿಮೆ ಶೇಪ್ ನೆಕ್ ವಿಡ್ತ್ ಅಂತಕ್ಕಂಥದ್ದು ಎಷ್ಟು ಕಡಿಮೆ ಇದೆ, ಬ್ಲೌಸ್ ಅಂತಕ್ಕಂಥದ್ದು ಅಷ್ಟು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಓಕೆನಾ, ಬೇಕಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. 34 ಸೈಜ್ ಇರ್ತಕ್ಕಂಥವ್ರು. ಓಕೆನಾ, ಯಾವುದೇ ಕಾರಣಕ್ಕೂ ನೀವು 2 ಇಂಚು ಅಥವಾ ಅದರ ಮೇಲ್ಪಟ್ಟು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ, ಇದು ನಮ್ಮ ಕಡೆಯಿಂದ ಒಂದು ಟಿಪ್. ಈಗ 5 ಇಂಚ್ ಇದೆ ಅಲ್ವಾ? ಸೊ ಅದೇ 5 ಇಂಚ್ಗೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳಿ.
ಆರ್ಮೋಲ್ ಡೌನಿಗೆ ಬಂದು ಎಷ್ಟು ಇಂಚ್ ಇಳಿಸ್ಬೇಕು ನಾವು? 5.25 ಇಂಚಿಗೆ. ಯಾಕೆ ಅಂದರೆ ಇದು 5 ಇಂಚಿದೆ. ಸೊ ಹಂಗಾಗಿ ಇವ್ರದ್ದು ಫುಲ್ ಬಸ್ಟು 34 ಇರೋದ್ರಿಂದ, ಎರಡೂ ಸೇಮ್ ಇರೋದ್ರಿಂದ ಇಲ್ಲಿ ಅಷ್ಟೊಂದು ನಮಗೆ ಇನ್ಕ್ರೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. 1/4 ಇಂಚ್ ಮಾತ್ರ ಮಾಡ್ಕೊಳ್ಳಿ. ಸೊ ಇದನ್ನು ಯಾವಾಗ ಇನ್ಕ್ರೀಸ್ ಮಾಡಬೇಕು ಸರ್ ನಾವು? ಯಾರ್ಯಾರಿಗೆ ಇನ್ಕ್ರೀಸ್ ಮಾಡಬೇಕು? ಸೊ ಎಷ್ಟು ಇನ್ಕ್ರೀಸ್ ಮಾಡಬೇಕು? ಕೆಲವೊಂದು ಟೈಮ್ ಲಾಸ್ಟ್ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಇದು 5.25 ಇದ್ರೆ ಇದನ್ನ 5 ಇಟ್ಕೊಳ್ಳಿ ಅಂತ ಹೇಳಿದ್ರಿ. ಈಗ 5 ಇಟ್ಕೊಂಡಿದ್ದೀರಿ, 5.25 ಇಟ್ಕೊಂಡಿದ್ದೀರಿ. ಯಾವುದು ಸರಿ? ಯಾವುದನ್ನು ನಾವು ಪ್ರಿಫೇರ್ ಮಾಡಬೇಕು ಅಂತಂದರೆ, ನೀವು ಪ್ರಿಫೇರ್ ಮಾಡಬೇಕಾಗಿರುವಂಥದ್ದು ನೋಡಿ 30, 32, 34, 36 ಈ 4 ಇಂಚು ಏನು ಮೆಜರ್ಮೆಂಟ್ ಇದೆ, 30, 32, 34, 36 ಏನಿದೆ, ಇದಕ್ಕೆ ನೀವು 5.25 ಇಂಚೆ ಆರ್ಮೋಲ್ ಡೌನಿಂಗ್ ಅನ್ನು ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ನಿಮಗೆ ಬರುತ್ತೆ. ಓಕೆನಾ? ಇನ್ ಕೇಸ್ 36 ಅಲ್ಲಿ ಏನಾದರೂ ನಿಮಗೆ ಆ ಕಡೆ ಈ ಕಡೆ ಅನಿಸಿದ್ರೆ ಅಲ್ಲಿ 5.25 ಇಟ್ಕೊಳ್ಳಿ, ಶೋಲ್ಡರ್ಗಿಂತ ಜಾಸ್ತಿ. ಓಕೆನಾ? ಇನ್ನು 38, 40, 42, 44 ಈ 4 ಇಂಚಿಗೆ ನೀವು 1/2 ಇಂಚನ್ನು ಆ್ಯಡ್ ಮಾಡ್ತಾ ಹೋಗಿ. ಎಲ್ಲಿವರೆಗೂ? 38, 40, 42 ಇವು ಮೂರಕ್ಕೆ ಆ್ಯಡ್ ಮಾಡಿದ್ರು ಸಾಕು. ನೆಕ್ಸ್ಟ್ ಅದಾದಮೇಲೆ 3/4 ಇಂಚು ಆ್ಯಡ್ ಮಾಡ್ತಾ ಬನ್ನಿ. 44, 46, 50. ಸೊ ಇದು ಡಿಪೆಂಡ್ಸ್ ಅಪಾನ್ ನಿಮ್ಮ ಸೈಜ್ನ ಮೇಲೆ ಆರ್ಮೋಲ್ ಡೌನಿಂಗ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗೋದು ಚಾನ್ಸಸ್ ತುಂಬ ಇದೆ. ಸೊ ಹಾಗಾಗಿ ಸೇಮ್ ಅದೇ ರೀತಿ ಇಲ್ಲಿ ನಾವೇನು ಮಾಡಬೇಕು? 1.5 ಇಂಚು ಅಥವಾ ನಿಮ್ಮ ಹತ್ರ ಫ್ರೆಂಚ್ ಸ್ಕೇಲ್ ಇದೆ ಅಂತಂದರೆ 1/4 ಅಥವಾ 1.5 ಇಂಚು ಇದೆ ಅಂತಂದರೆ ಕರೆಕ್ಟಾಗಿ ಸೀದಾ ಸ್ಟ್ರೇಟಾಗಿ ಇಟ್ಕೊಳ್ಬೇಕು. ಓಕೆನಾ? ಸ್ಟ್ರೇಟಾಗಿ ಇಟ್ಕೊಂಡು ಮಾರ್ಕನ್ನು ಹಾಕಿ. ಓಕೆನಾ? ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಈಗ ನಮಗೆ ಬೇಕಾಗಿರೋದೆಷ್ಟು? 7.5 ಇಂಚಿನ ಆರ್ಮೋಲ್ ರೌಂಡ್ ಇದೆ. ಓಕೆನಾ? 7.5 ಇಂಚಿನ ಆರ್ಮೋಲ್ ರೌಂಡ್ ಎಲ್ಲಿಗೆ ಬರ್ತಾ ಇದೆ ಚೆಕ್ ಮಾಡಿಕೊಂಡು ನೀವು ಮಾರ್ಕನ್ನು ಹಾಕೊಳ್ಳಿ. ಓಕೆನಾ? ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೆ ಬಂತು ಅಂದರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ 8 ಇಂಚ್ಗೆ ಬರುತ್ತೆ. ನಮಗೆ ಬೇಕಾಗಿರೋದೆಷ್ಟು? 34 ಇಂಚು. 8 ನಾಲ್ಕಲೆ 32. ಇನ್ನು 2 ಇಂಚ್ ಎಲ್ಲಿ ಹೋಯಿತು ಸರ್? 8 ನಾಲ್ಕಲೆ 32, 8 2 16, 16, 16, 32 ಆಯಿತು. ಇನ್ನು 2 ಇಂಚ್ ಎಲ್ಲಿಗೆ ಹೋಗುತ್ತೆ ಸರ್ ಅಂದರೆ 2 ಇಂಚು ಫ್ರಂಟ್ಗೆ ಬರುತ್ತೆ. ಫ್ರಂಟ್ ಜಾಸ್ತಿ ಇರೋದ್ರಿಂದ, ಓಕೆನಾ? ಫ್ರಂಟಲ್ಲಿ ಬಸ್ಟ್ ಇರೋದ್ರಿಂದ ಜಾಸ್ತಿ ಬೇಕಾಗುತ್ತೆ ಆಬ್ವಿಯಸ್ಲಿ. ಸೊ ಅದು ಫ್ರಂಟಿಗೆ ಶಿಫ್ಟ್ ಆಗುತ್ತೆ. ವೇರ್ ಮಾಡಿದಾಗ ಇದು ಆಟೋಮೆಟಿಕ್ಲಿ 1/4 ಇಂಚ್ ಇನ್ಕ್ರೀಸ್ ಆಗಿ ಆ ಪೊಸಿಷನ್ ಇದು ತಂದು ಕೊಡುತ್ತೆ ಕೂಡ. ಓಕೆನಾ? ಇದಾದ ನಂತರ ಇದು ಎಷ್ಟಿದೆ? 8 ಇಂಚ್ ಇದೆ. ಇಲ್ಲಿ ನಮಗೆ ವೇಸ್ಟ್ ಎಷ್ಟು ಬೇಕಾಗುತ್ತೆ ಅಂತಂದರೆ 29 ಇಂಚ್ ಇರೋದ್ರಿಂದ 7 ನಾಲ್ಕಲೆ 28, 1/4, 7.25 ಇಂಚು ಪ್ಲಸ್ 1 ಇಂಚ್ ಯಾರ್ಡ್ ಫಾರ್ ಟಕ್ಸ್, 8.25 ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕು ಬ್ಯಾಕಲ್ಲಿ. ಓಕೆನಾ? ಇದು ಬ್ಯಾಕ್ ಸೈಡ್ದಾಯಿತು. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಕೊಡಬೇಕು. ಇನ್ನು ಟಕ್ಸ್ ಅಂತಕ್ಕಂಥದ್ದು ಇವೆರಡರ ಮಧ್ಯೆ ಬರುತ್ತೆ. ಓಕೆನಾ? 8.25 ಅಂದರೆ 4 ಗೆರೆ, 1 ಗೆರೆಗೆ ಒಂದು ಟಕ್ಸ್ ಬರುತ್ತೆ. ಇಲ್ಲಿಂದ ಮೆಜರ್ಮೆಂಟ್ ನಮಗೆ ಮಿನಿಮಮ್ 4 ಇಂಚಿಗೆ ಟಕ್ಸನ್ನು ಇಟ್ಕೊಳ್ಳಿ. ಓಕೆನಾ? ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು. ಓಕೆನಾ? ಈ ರೀತಿ ಇದರ ಟಕ್ಸ್ ಅಂತಕ್ಕಂಥದ್ದು ಬರುತ್ತೆ. ಓಕೆನಾ? ಇದು ಆಗಿತ್ತು ಬ್ಯಾಕ್. ಓಕೆನಾ? ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ತಕ್ಕೊಂಡು ನೆಕ್ಸ್ಟ್ ನಿಮಗೆ ಫ್ರಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಓಕೆನಾ? ಇಲ್ಲಿ ವ್ಯಾಟ್ಸಪ್ ಸಪೋರ್ಟ್ ಇರ್ತಕ್ಕಂಥವ್ರು ಅಥವಾ ಮೆಂಬರ್ಶಿಪ್ ಏನಿದ್ದೀರಿ, ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಯಾಕಂದರೆ ಲಾಸ್ಟ್ ವಿಡಿಯೋದು ಬಹಳ ಇಂಪಾರ್ಟೆಂಟು 4 ಡಾಟ್ ಬ್ಲೌಸ್. ಓಕೆನಾ? ಆ ವಿಡಿಯೋ ಯಾರೆಲ್ಲ ಮಿಸ್ ಮಾಡಿದ್ರಿ ದಯವಿಟ್ಟು ಆ ವಿಡಿಯೋನ ನೋಡಿ. ನೀವು ಯಾಕಂದರೆ ಕ್ಲಾಸ್ಗೆ ಅಟೆಂಡ್ ಆಗಿರೋದ್ರಿಂದ ಆ ವಿಡಿಯೋದಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಫುಲ್ಲು ಡೀಟೇಲ್ಸ್ ಇರುವಂಥ ಒಂದು ಕೋರ್ಸ್ ಇದು. ಓಕೆನಾ? ತುಂಬ ಅಂದರೆ ತುಂಬ ಡೀಟೇಲಿಂಗನ್ನು ನಾನು ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಆ ವಿಡಿಯೋ ಕಂಪಲ್ಸರಿ ನೋಡಿ ಬ್ಯಾಕಲ್ಲಿ. ಯಾಕಂದರೆ ಇದು ತುಂಬ ಫಾಸ್ಟಾಗಿ ನಿಮಗೆ ಇಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ. ಓಕೆನಾ? ಸೊ ಅರ್ಥ ಆಗೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅರ್ಥ ಆಗಿಲ್ಲ ಇದೇನಿದು ಈ ರೀತಿ ಇದೆಯಲ್ಲ ಅಂತಂದವ್ರಿಗೆ ಬ್ಯಾಕ್ ಸೈಡಲ್ಲಿ 4 ಡಾಟ್ ಬ್ಲೌಸಲ್ಲಿ ಫುಲ್ಲು ಡೀಟೇಲಿಂಗ್ ಅಂದರೆ ಫುಲ್ಲು ಡೀಟೇಲಿಂಗ್ ಇದೆ ಅದರಲ್ಲಿ. ಓಕೆನಾ? ಅಷ್ಟು ಡೀಟೇಲಿಂಗ್ ಮೇ ಬಿ ಯಾರು ಕೊಡಲಿಕ್ಕಿಲ್ಲ. ಅಷ್ಟೊಂದು ಡೀಟೇಲ್ಸನ್ನು ನಿಮಗೆ ಬ್ಯಾಕ್ ಪಾರ್ಟ್ 4 ಡಾಟ್ ಬ್ಲೌಸ್ ಕಟ್ಟಿಂಗಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಆಲ್ರೆಡಿ ಕ್ಲಾಸ್ನ ಅಟೆಂಡ್ ಮಾಡಿದವರು ಅಥವಾ ಕ್ಲಾಸ್ ನೋಡಿದವ್ರಿಗೆ ಗೊತ್ತಿರುತ್ತೆ ಸೊ ಎಷ್ಟು ಡೀಟೇಲಿಂಗ್ ಇದೆ ಅಂತ ಹೇಳಿ. ಓಕೆನಾ? ಈಗ ಇದ್ರದ್ದು ಫ್ರಂಟ್ ಅಂತಕ್ಕಂಥದ್ದು ಕಟ್ ಮಾಡಬೇಕಾಗತ್ತೆ. ಸೊ ಫ್ರಂಟು ಕೂಡ ಕಟ್ ಮಾಡಿ ತೋರಿಸ್ತೀನಿ. ಜಸ್ಟ್ ರಬ್ಬನ್ನು ಮಾಡತಕ್ಕಂಥದ್ದು ಆಟೋಮೆಟಿಕ್ ಪ್ರಿಂಟ್ ನಿಮಗೆ ನೆಕ್ಸ್ಟ್ ಕ್ಲಾತ್ ಮೇಲೆ ಬಂದು ಬೀಳುತ್ತೆ. ಸೊ ಅದನ್ನು ಇಟ್ಕೊಂಡು ಮಾಡಬಹುದು
ಇಲ್ಲ ನಾವು ರನ್ನರ್ ಇಲ್ಲ ವಿತೌಟ್ ರನ್ನರ್ ನಾವು ಮಾಡ್ತೀವಿ ಅಂದ್ರೆ ಇವಾಗ ನಾನು ತೋರಿಸೋ ರೀತಿನೇ ವಿತೌಟ್ ರನ್ನರ್ ನೀವು ಮಾಡಬಹುದು. ಓಕೆನಾ, ಎರಡು ರೀತಿ ನಿಮಗೆ ಪ್ರಿನ್ಸೆಸ್ ಕಟ್ ಅಂತಕ್ಕಂಥದ್ದು ರೆಡಿ ಆಗತ್ತೆ. ಓಕೆನಾ, ಇದರಲ್ಲಿ ಫಸ್ಟ್ ಬಂದು ನಾವೇನ್ ಮಾಡಬೇಕು ಅಂದ್ರೆ ಈ ರೀತಿ ಬ್ಲೌಸ್ನ ಹಾಕೊಂಡಾದ್ಮೇಲೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇವಾಗ ಕರೆಕ್ಟ್ ಆಗತ್ತೆ. ನಿಮಗೆ ಈ ಪಾರ್ಟ್ ಅಲ್ಲಿ ಅಂದ್ರೆ ಫ್ರಂಟ್ ಪಾರ್ಟ್ ಏನಿದೆ ಇದರಲ್ಲಿ ಎರಡು ಭಾಗ ಇದೆ ಅಲ್ವಾ, ಎರಡು ಲೇಯರ್ ಇದೆ. ಇಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಫಸ್ಟ್ ಲೇಯರ್ ಬಂದು ಇಲ್ಲಿ ಇನ್ಕ್ರೀಸೇ ಇರಲಿ ಇಲ್ಲಿ. ಓಕೆನಾ, ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ಔಟರ್ ಲೈನ್ ಎಲ್ಲ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆಲ್ರೆಡಿ ಸೇಮ್ ಪ್ರಾಸೆಸ್ ಇರುತ್ತೆ. ಲಾಸ್ಟ್ 4 ಡಾಟ್ ಬ್ಲೌಸ್ ಏನಿದೆ ಅದೇ ರೀತಿನೇ ಮುಂದುವರಿಯುತ್ತೆ ಎಲ್ಲ ಬ್ಲೌಸ್ಗಳಲ್ಲೂ, ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಲ್ಲೂ. ಶೋಲ್ಡರ್ ಲೈನು ಮತ್ತು ಇದ್ರ ಲೈನು ಅದು ಆರ್ಮೋಲ್ ರೌಂಡ್. ಓಕೆನಾ, ಇಲ್ಲಿ ಬಂದು ನೀವು ಎರಡು ಲೈನ್ನ ಡ್ರಾ ಮಾಡ್ಕೊಂಡಿದ್ದೀರಲ್ಲ. ಓಕೆನಾ, ಇಲ್ಲಿ ನೀವೇನು ಮಾಡಬೇಕು ಅಂದರೆ ಶೇಪನ್ನು ಕೊಡೋದ್ರಿಂದ ಅಥವಾ ನಿಮಗೆ ಇಲ್ಲಿ ಇದನ್ನು ಕೊಡ್ತೀವಿ, ಏನು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಕೊಳ್ಳಿ ಇಲ್ಲಿ. ಓಕೆನಾ, 1 ಇಂಚ್ ಎಕ್ಸ್ಟ್ರಾ ಎದಕ್ಕೆ ಬೇಕು ಅಂತ ಹೇಳ್ತೀನಿ. ಅದಾದ ನಂತರ ಇಲ್ಲಿ ನೀವು ಎಷ್ಟು ಮಾಡಬೇಕು ಅಂದರೆ 1.5 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಓಕೆನಾ, 1.5 ಪ್ಲಸ್ ಇಲ್ಲಿ ಡಾಟ್ ಹಿಡಿದಿರ್ತಕ್ಕಂಥದ್ದು ಟೋಟಲ್ ಎಷ್ಟು ಎಕ್ಸ್ಟ್ರಾ ಆಯಿತು? ಈ ಡಾಟು ಪ್ಲಸ್ ಇಲ್ಲಿ 2.5 ಇಂಚು ಎಕ್ಸ್ಟ್ರಾ ಇಲ್ಲ ಆಗಿದೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ಈಗ ನಾವೇನ್ ಮಾಡಬೇಕು ಅಂದ್ರೆ ಇದನ್ನ ಓಪನ್ ಅಪ್ ಮಾಡ್ಕೊಳ್ಳೋಣ. ಓಕೆನಾ, ಇದು ಇಲ್ಲಿಗೆ ಶೋಲ್ಡರ್ ಪಾಯಿಂಟ್. ಓಕೆನಾ, ಬ್ಯಾಕ್ನ ತೆಗಿಯೋಣ. ಸೆಟ್. ಇದಾದ ನಂತರ ನೀವು ಮಾಡಬೇಕಾಗಿರೋದೇನೆಂದ್ರೆ ಫ್ರಂಟ್ ಡೀಪ್ ಎಷ್ಟಿದೆ ಇವ್ರಿಗೆ ಬೇಕಾಗಿರುವಂಥ ಡೀಪ್ ಬಂದು ಯೂಶ್ವಲಿ 6.5 ಇಂಚಿಗೆ ಇವ್ರಿಗೆ ಡೀಪ್ ಬೇಕಾಗತ್ತೆ. ಸೊ 6.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಲೈನ್ನ ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ. ಇದಾದ ನಂತರ ನೆಕ್ ವಿಡ್ತ್ ಎಷ್ಟಿದೆ ಇಲ್ಲಿ 1.5 ಇಂಚ್ ಇದೆ ಅಲ್ಲ, ಇಲ್ಲಿ ನಾವೇನು ಮಾಡಬೇಕು 2 ಇಂಚಿಗೆ ಇಟ್ಕೊಳ್ಳಿ. ಓಕೆನಾ, 2 ಇಂಚಿಗೆ ನೆಕ್ ವಿಡ್ತ್ ಇಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡಿಕೊಂಡು ಇಲ್ಲಿ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಈ ರೀತಿ ಶೇಪನ್ನು ಕೊಡಿ. ಓಕೆನಾ, ಸಾಕಷ್ಟು ಜನಕ್ಕೆ ಈ ನೆಕ್ ಅಂತಕ್ಕಂಥದ್ದು ಈ ಭಾಗದಲ್ಲಿ ಓಪನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಪನ್ ಆಗಿ ಕಾಣುತ್ತೆ, ಸರಿಯಾಗಿ ಕಾಣಲ್ಲ, ಡೀಪ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಇರ್ತಕ್ಕಂಥವ್ರಿಗೆ ಈ ಒಂದು ಶೋಲ್ಡರ್ ವಿಡ್ತ್ ಅಂತಕ್ಕಂಥದ್ದೇನಿದೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ಮಾಡ್ಕೊಳ್ಳಿ. ಓಕೆನಾ, 3.5 ಇಂಚ್ ಇಲ್ಲಿ ಬರ್ತಾ ಇದೆ. ಓಕೆನಾ, ಇದರಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತಂದ್ರೆ 3 ಇಂಚ್ ಇಲ್ಲಿಗೆ ಸ್ಟಿಚ್ ಮಾಡಬೇಕು, ಹಾಫ್ ಇಂಚ್ ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಓಕೆನಾ, ನೀವು ಹಾಫ್ ಇಂಚ್ ಬಿಟ್ಟು ಕಡಿಮೆ ಮಾಡ್ತೀನಿ ಅಂತಂದ್ರೆ ಲುಕ್ ಹೊರಟೋಗ್ಬಿಡತ್ತೆ. ಓಕೆನಾ, ಆ ಲುಕ್ ಬರಲ್ಲ. ಇಲ್ಲಿ ನೋಡಿ ಹಾಫ್ ಇಂಚ್ ಅಂದ್ರೆ ಕರೆಕ್ಟಾಗಿ ಇದೇ ಲುಕ್ ಅಂತಕ್ಕಂಥದ್ದು ಮೇಂಟೈನ್ ಆಗುತ್ತೆ ಇಲ್ಲೇವರೆಗೂ ಕೂಡ. ಓಕೆನಾ, ಇಷ್ಟು ಸ್ಟಿಚಿಂಗ್ ಮಾಡಿದ್ರೆ ಇಷ್ಟು ಬರುತ್ತೆ ನಿಮಗೆ ನೆಕ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಇಲ್ಲಿಂದ ಟರ್ನ್ ಆಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ನಮಗೆ ಈ ಲೈನ್ ಏನಿದೆ ಇದು ಬ್ಯಾಕ್ ಸೈಡ್ ಲೈನ್ ಅಲ್ಲ, ಮಾರ್ಜಿನ್ ಲೈನು. ಇಲ್ಲಿಂದ ನಮಗೆ ನೆಕ್ ವಿಡ್ತ್ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅದು ಬೇಕಾಗತ್ತೆ. ಇಲ್ಲಿಂದ ನೋಡಿ ನಮಗೆ ಫುಲ್ ಬಸ್ಟ್ ಏನಿದೆ ಫುಲ್ ಬಸ್ಟ್ನ ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. ಓಕೆನಾ, ಇಲ್ಲಿ ಕೆಲಸ ಮಾಡುವಂಥದ್ದು ಫುಲ್ ಬಸ್ಟ್ ಡಿವೈಡೆಡ್ ಬೈ 4 ಮಾಡ್ಕೊಂಡ್ರ 8×4 32 ಪ್ಲಸ್ ಹಾಫ್ 8.5 ಇಂಚು ನಮಗೆ ಬೇಕಾಗತ್ತೆ. ಫುಲ್ ಬಸ್ಟು ಅಷ್ಟೇ ಬೇಕು, ಅಪ್ಪರ್ ಚೆಸ್ಟು ಅಷ್ಟೇ ಬೇಕು. 8.5 ಇಂಚು ನಮಗೆ ಬೇಕಾಗತ್ತೆ. ಓಕೆನಾ, 8.5 ಇಂಚು ಬಂತು ಅಂದರೆ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಕ್ಕ ಹಾಗೆ. ಓಕೆನಾ, 8.5 ಇಂಚು ಮೆಜರ್ಮೆಂಟ್ಗೆ ನಾವೇನು ಮಾಡ್ತಾ ಇದ್ದೀವಿ ಈಗ ಅಂತಂದರೆ ಇಲ್ಲಿ ಎಷ್ಟು ಬರ್ತಾ ಇದೆ ಈಗ ನಮಗೆ ಬರ್ತಕ್ಕಂಥದ್ದು 1/4 ಇಂಚು 8 1/4 ಇಂಚು ಬರ್ತಾ ಇದೆ.
ಸೊ ಈಗ 8.5ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಓಕೆನಾ. ಇದಾದ ನಂತರ ಇಲ್ಲಿ ನಮಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಎಷ್ಟು ಇಂಚಿಗೆ ಬರ್ತಾ ಇದೆ ಇವ್ರದ್ದು ಅಂದರೆ 10 ಇಂಚು, 9.5 ಇಂಚಿಗೆ ಬರುತ್ತೆ. ಹಾಫ್ ಇಂಚು ಇಲ್ಲಿ ಮಾರ್ಜಿನ್ ಹೋಗುತ್ತೆ. ಸೊ ಹಾಗಾಗಿ 9.5 ಇಂಚು ಇಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡ್ರೆ ಇದು ನಮಗೆ ಡಾಟ್ ಪಾಯಿಂಟ್, ಅಫೆಕ್ಸ್ ಡಾಟ್ ಪಾಯಿಂಟ್ ಅಂತ ಹೇಳ್ತೀವಿ ಈ ಒಂದು ಮಾರ್ಕನ್ನು. ಓಕೆನಾ. ಇಲ್ಲಿಂದ ನಮಗೆ ಬೇಕಾಗುವಂತಹ ಮೆಜರ್ಮೆಂಟ್ ಎಷ್ಟಿದೆ, ಸೇಮ್ ಇದೆ, 8.5 ಇಂಚೆ ಬೇಕು. ಸೊ 8.5 ಇಂಚೆ ನಾವು ಮಾರ್ಕನ್ನು ಹಾಕೊಳ್ತಾ ಇದ್ದೀವಿ. ಓಕೆನಾ. ಒಂದು ನಿಮಿಷ, ಬ್ಯಾಕಲ್ಲಿ ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಬ್ಯಾಕಲ್ಲಿ ನಾವು ತೆಗೆದುಕೊಂಡಿರುವಂಥ ಮೆಜರ್ಮೆಂಟ್ ಎಷ್ಟು, 8.25 ಇಂಚು. ಇಲ್ಲಿ ನಮಗೆ 8.25 ಇಂಚು ಆಲ್ರೆಡಿ ಬರಬೇಕು, ಹೇಳಿಲ್ವಾ? 1/4 ಇಂಚು ಇನ್ಕ್ರೀಸ್ ಆಗಿದೆ ಮೆಜರ್ಮೆಂಟಲ್ಲಿ, ಹಾಗಾಗಿನೇ ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅದು. ಓಕೆನಾ. ಯಾವ ರೀತಿ ಫೈಂಡ್ ಔಟ್ ಆಯಿತು ನಿಮಗೆ ಅಂತಂದರೆ, ಇಲ್ಲಿ ಮೆಜರ್ಮೆಂಟ್ ಇಟ್ಟಾಗ ನನಗೆ ಆಲ್ರೆಡಿ 8.5 ಇಂಚ್ ಇಲ್ಲಿಗೆ ಬರ್ತಾ ಇದೆ. ಹೆಂಗಪ್ಪ 8.5 ಬರ್ತಾ ಇದೆ, ನಾವು ತೊಗೊಂಡಿದ್ದು 8.25 ಇಂಚಲ್ಲ, ಅಷ್ಟೇ ಬರಬೇಕು. ಹೀಗೆ ಪ್ರತಿ ಮೆಜರ್ಮೆಂಟ್ ನೀವು ನೆನ್ಪಿಟ್ಕೊಳ್ಬೇಕು. ಈಗ ನನಗೆ 8.5 ಇಲ್ಲಿಗೆ ಬರ್ತಾ ಇದೆ, ಇದು ಕರೆಕ್ಟು. ಈಗ ನಾವೇನು ಮಾಡಬೇಕು, ಈ 2 ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಮೆಜರ್ಮೆಂಟ್ ಪಾಯಿಂಟ್ ಏನಿದೆ, ಇವೆರಡನ್ನೂ ಕಲಿಸಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ನಮಗೆ ಅಡಿಷ್ನಲ್ ಪಾಯಿಂಟ್ ಆಯಿತು. ಓಕೆನಾ. ಈಗ ನಮಗೆ ರೆಡಿ ಇರುವಂಥ ಪಾಯಿಂಟ್ ಎಲ್ಲಿಗೆ, ಇಲ್ಲಿಗೆ ರೆಡಿ ಇದೆಯಲ್ಲ ಬ್ಲೌಸ್ದು. ಓಕೆನಾ. ಇಲ್ಲಿಗೆ ರೆಡಿ ಇದ್ದಾಗ 1/2 ಇಂಚು ಕೆಳಗಡೆ ತೆಗೆದುಕೊಳ್ಬೇಕು ಫ್ರಂಟ್ದು. ಓಕೆನಾ. 1/2 ಇಂಚು ಅಡಿಷ್ನಲ್ ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಬಂದು ಬ್ಯಾಕ್ ಸೈಡ್ ಮಾರ್ಕು, ಇದು ಬಂದು ಫ್ರಂಟ್ ಆಫ್ ಸೈಡ್ ಇನ್ಕ್ರೀಸ್ ಮಾಡಿರುವಂಥ ಮಾರ್ಕು. ಓಕೆನಾ. ಯಾಕೆ ಆಫ್ ಸೈಡ್ ನಾವು ಇನ್ಕ್ರೀಸ್ ಮಾಡ್ತೀವಿ ಅಂದರೆ, ಫ್ರಂಟ್ ಪಟ್ಟಿ ಫ್ರಂಟಿಗೆ ಬರುತ್ತೆ, ಅದಕ್ಕೋಸ್ಕರ. ಈಗ ನಾವು ಮಾರ್ಕ್ ಹಾಕಬೇಕಾಗಿರೋದು ಎಲ್ಲಿ ಅಂತಂದರೆ, ಈ ರೆಡಿ ಪಾಯಿಂಟ್ ಏನಿದೆ, ಈ ರೆಡಿ ಪಾಯಿಂಟಿಂದ ನಮಗೆ ಬೇಕಾಗಿರುವಂಥದ್ದು ಫುಲ್ ಬಸ್ಟ್ ಎಷ್ಟಿದೆ, ಡಿವೈಡ್ ಬೈ 4 ಮಾಡಿದ್ರೆ 3.25 ಇಂಚು ಬರುತ್ತೆ. 10 ಮಾಡಿದ್ರೆ 3.25 ಇಂಚು ಬರುತ್ತೆ. ಸೊ 3.25 ಇಂಚಿಗೆ ನೀವೇನು ಮಾಡಬೇಕು, ಒಂದು 3/4 ಇಂಚ್ ಸೇರಿಸ್ಕೊಂಡು, 3/4 ಇಂಚ್ ಎದಕ್ಕೆ ಸೇರಿಸ್ಕೊಳ್ತೀನಿ ಅಂತಂದರೆ, ನಿಮಗೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡಾಗ ಮಾತ್ರ. ಇಲ್ಲಿ ಎದಕ್ಕೆ 3/4 ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸ್ಟಿಚಿಂಗ್ ಮಾರ್ಜಿನ್ ಇದ್ರೊಳಗಡೆ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಸ್ಟಿಚಿಂಗ್ ಮಾರ್ಜಿನ್ ಹೋದಾಗ ನಿನಗೆ ಕರೆಕ್ಟಾಗಿ ಎಷ್ಟಕ್ಕೆ ಬರುತ್ತೆ, 3.5 ಇಂಚಿಗೆ ಬರುತ್ತೆ. ಈ ಕಡೆ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಸೊ ಹಾಗಾಗಿ 3.25 ಇಂಚಿಗೆ ತಿಳ್ಕೊಳ್ಳುತ್ತೆ. ಸೊ ಹಾಗಾಗಿ 3/4 ಇಂಚನ್ನು ನಾನು ಆ್ಯಡ್ ಮಾಡ್ತೇನೆ. ಅಂದ್ರೆ ಏನು, ಅರ್ಧ ಇಂಚು ಅಥವಾ 3/4 ಇಂಚು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಬರೋದ್ರಿಂದ. ಓಕೆನಾ. 4 ಇಂಚಿಗೆ ನಾನು ಪಾಯಿಂಟನ್ನು ಹಾಕ್ಕೊಂಡೆ. ಅದಾದ ನಂತರ ಇಲ್ಲಿ ನಾವೆಷ್ಟಕ್ಕೆ ಮಾಡ್ಕೋಬೇಕು ಅಂತಂದರೆ, 3.5 ಇಂಚು, ಇದಕ್ಕಿಂತ 1/2 ಇಂಚು ಕಡಿಮೆಗೆ ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲಿ. ಓಕೆನಾ. ಹಾಕ್ಕೊಂಡು ಸೀದಾ ಲೈನ್ನ ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಸೀದಾ ಲೈನ್ನ ಡ್ರಾ ಮಾಡಿಕೊಂಡು ನೀವು ಜಸ್ಟ್ ಶೇಪ್ನ ಯಾವ ರೀತಿ ಕೊಡಬೇಕು ಅಂತಂದರೆ, ಇಲ್ಲಿ ಏನಿದೆ ಈ ಪಾಯಿಂಟ್ನ ಇಟ್ಕೊಂಡು ನೋಡ್ಕೊಂಡಾಗ ನಿಮಗೆ ಕರೆಕ್ಟ್ ಆಗಿರುವಂಥ ಶೇಪ್ ಅಂತಕ್ಕಂಥದ್ದು ಸಿಕ್ಬಿಡತ್ತೆ. ಓಕೆನಾ. ಇಲ್ಲಿಗೆ ಈ ಪಾಯಿಂಟ್ನ ಈ ರೀತಿ ಇಟ್ಕೊಂಡಾಗ ನಿಮಗೆ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಸಿಗುತ್ತೆ. ಎಲ್ಲಿಗೆ ಮಾಡಬೇಕು ಅಂಥೇಳಿ ಇದೇ ಶೇಪನ್ನು ಇಲ್ಲಿ ಕಂಟಿನ್ಯೂ ಮಾಡಿ. ಓಕೆನಾ. ಈಗ ನಾವಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಲ್ವಾ, ಆ 1 ಇಂಚ್ ಎಕ್ಸ್ಟ್ರಾಗೆ ನಾವು ಡಾಟ್ ಪಾಯಿಂಟಿಗೆ ನಾವೇನು ಮಾಡಬೇಕು, ಇಲ್ಲಿ. ಓಕೆನಾ. ಇಲ್ಲಿ ಏನು ಮಾಡಬೇಕು, ಶೇಪನ್ನು ಕೊಡಬೇಕು. ಈ ರೀತಿ ಶೇಪನ್ನು ಕೊಟ್ಟಾಯಿತು. ಈಗ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿಂದ ಇಲ್ಲಿಗೆ ಏನು ಬಂದಿದೆ ಶೇಪು, ಓಕೆನಾ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳಿ. 6.25 ಇಂಚು. ಇದೇ 6.25 ಇಂಚನ್ನು ಇಲ್ಲಿ ಮೇಂಟೈನ್ ಮಾಡಿ, ಈ ರೀತಿ ಇಟ್ಕೊಂಡು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಇಲ್ಲಿ. ಓಕೆನಾ. ಇಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇದನ್ನು ನೀವೇನು ಮಾಡಬೇಕು ಅಂದರೆ, 1 ಇಂಚ್ ಇಲ್ಲಿ ಡೌನ್ ಮಾಡಿಕೊಂಡು, ಓಕೆನಾ, 1 ಇಂಚ್ ಇಲ್ಲಿ ಡೌನ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಡೌನ್ ಮಾಡಿಕೊಂಡು ನೀವು ಇದೇ ಶೇಪನ್ನು ಇಲ್ಲಿ ಕಂಟಿನ್ಯೂ ಮಾಡಿ. ಓಕೆನಾ. ಈ ಶೇಪನ್ನು ನೀವು ಕಂಟಿನ್ಯೂ ಮಾಡಬಹುದು. ಈ ರೀತಿ ತಗೊಳ್ಳಿ. ಇದು ನಿಮಗೆ ಶೇಪ್ ಅಂತಕ್ಕಂಥದ್ದು ಬರುತ್ತೆ. ಈಗ ನಿಮ್ಗೆ ಆರ್ಮಲ್ ರೌಂಡು ಕೂಡ ಅಷ್ಟೇ ಕರೆಕ್ಟಾಗಿ ಎಷ್ಟಕ್ಕೆ ಬೇಕು ಅಷ್ಟೇ ಸಿಗುತ್ತೆ. ಇಲ್ಲಿ 5 ಇಂಚ್ ಇದೆ, ಇದೇ 5 ಇಂಚನ್ನು ಕಂಟಿನ್ಯೂ ಮಾಡಿ. ನಿಮ್ಗೆ 7.5 ಇಂಚ್ ಬರಬೇಕು, 7.5 ಇಂಚು ಇಲ್ಲಿಗೆ ಬರುತ್ತೆ. ಓಕೆನಾ. ಇಲ್ಲಿ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ಏನು ಉಳಿಯುತ್ತೆ, ಓಕೆನಾ, 2 ಇಂಚ್ ಉಳಿಯುತ್ತೆ. 2 ಇಂಚಲ್ಲಿ ಏನಾಗುತ್ತೆ, 1/2 ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಹೋಗುತ್ತೆ.
ಹಾಫ್ ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತಕ್ಕಂಥದ್ದು ಹೋಗುತ್ತೆ. ಇಲ್ಲಿ ಕೂಡ ನೀವು ಗಮನ ಇಟ್ಟು ನೋಡಿಕೊಂಡ್ರೆ ಸ್ಟಿಚಿಂಗ್ ಮಾರ್ಜಿನ್ ಇದರಲ್ಲೂ ಹೋಗುತ್ತೆ. 1/4 ಇಂಚ್ 4.25 ಇದೆ, 4.25 ರೆಡಿ ಇಟ್ಕೊಂಡು ಇಲ್ಲಿಂದ ಇಟ್ಕೊಂಡು 7.5 ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರ್ತಾ ಇದೆ. ಓಕೆನಾ? ಹೀಗೆ ಇದು ಅವಾಯ್ಡ್ ಅಂತಕ್ಕಂಥದ್ದು ಆಗತ್ತೆ. ಈಗ ನೀವೇನು ಮಾಡಬೇಕು ಅಂದರೆ 1.5 ಇಂಚು ಇಲ್ಲಿ ಮಾರ್ಜಿನ್ ಏನಿದೆ ಆ ಮಾರ್ಜಿನ್ನ ಬಿಟ್ಕೊಳ್ಳಿ. 1.5 ಇಂಚು ಇಲ್ಲಿ ಎಷ್ಟು ಬರ್ತಾ ಇದೆ, ನಮಗೆ ಬೇಕಾಗಿರೋದು ಎಷ್ಟು, 7.5 ಇಂಚು. ಎಷ್ಟು, 7.5 ಬೇಕು. 7 28, 1/4, 7.25 ಇಂಚ್ ಬೇಕು. ಸಾರಿ, 7.25 ಇಂಚ್ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಎಷ್ಟಿದೆ ಎಕ್ಸ್ಟ್ರಾ, 2.5 ಇಂಚ್ ನಮಗೆ ಎಕ್ಸ್ಟ್ರಾ ಇದೆ. ಈ 2.5 ಇಂಚ್ಗೆ ನಾವೇನು ಮಾಡ್ತೀವಿ, ಇಲ್ಲಿ ಮಾರ್ಕನ್ನು ಹಾಕೊಳ್ತೀವಿ. ಇದಾದ ನಂತರ ಇಲ್ಲಿ 1.5 ಇಂಚ್ಗೆ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ, 1.5 ಇಂಚ್ವರೆಗೂ. ಓಕೆನಾ? ಇಲ್ಲಿಂದ ಪ್ರಿನ್ಸಸ್ ಕಟ್ಟನ್ನು ನಾವು ಕೊಡಬೇಕು. ಶೇಪ್ ಯಾವ ರೀತಿ ಕೊಡಬೇಕು ಅಂದರೆ ಜಸ್ಟ್ ಈ ರೀತಿ ಶೇಪನ್ನು ಕೊಡುವಂಥದ್ದು ಅಷ್ಟೇ. ಓಕೆನಾ? ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಪ್ರಿನ್ಸಸ್ ಕಟ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಓಕೆನಾ? ಇದನ್ನು ಕಟ್ ಮಾಡಿ ನೋಡ್ಕೊಳ್ಳೋಣ ಯಾವ ರೀತಿ ಬರುತ್ತೆ ಅಂಥೇಳಿ. ಇಲ್ಲಿ ನಾವು ಎಲ್ಲ ಮಾರ್ಜಿನ್ ಗಿರ್ಜಿನ್ ಎಲ್ಲ ಕೊಟ್ಟಿರೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಈಗ ನಾವು ಮಿಕ್ಕಿದ್ದನ್ನು ನಾವಿಲ್ಲಿ ಮಾಡಿಕೊಂಡ್ರೆ ಓಕೆನಾ, ಏನಾಗುತ್ತೆ ನೋಡಿ, ಇಲ್ಲಿ ಎಷ್ಟಿದೆ, 4.25 ಇಂಚಿದೆ. ನಮಗೆ ಬೇಕಾಗಿದ್ದೆಷ್ಟು, ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲೇ ಹೋಗುತ್ತೆ. ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲೇ ಹೋಗುತ್ತೆ. ಕಟ್ ಮಾಡ್ತೀವಿ, ಡೈರೆಕ್ಟ್ ಇದ್ರ ಮೇಲೆ ಕಟ್ ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ. ಇದು 1.5 ಇಂಚ್ ಬಂದು ಆ ಕಡೆ ಮಾರ್ಜಿನು, ಸೈಡ್ ಮಾರ್ಜಿನು. ಈಗ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆನಾ ಇಲ್ಲ ಅಂತೇಳಿ. ಇಲ್ಲಿ ಬಹಳ ತಪ್ಪು ಮಾಡ್ತೀವಿ ನಾವು, 4 ಇಂಚು. ಸೊ ಈಗ ಏನು ಮಾಡಬೇಕು, ಇಲ್ಲಿ 4 ಇಂಚ್ ಹತ್ರ ಇಟ್ಕೊಳ್ಬೇಕು. ಇಟ್ಕೊಂಡಾಗ ಎಷ್ಟು ಬರ್ತಾ ಇದೆ, 7 ಇಂಚಿಗೆ ಬರ್ತಾ ಇದೆ. ನಮಗೆ ಬೇಕಾಗಿರೋದು ಎಷ್ಟು, 7.25 ಇಂಚು, ಅಂದರೆ ಕಡಿಮೆ ಬರ್ತಾ ಇದೆ. ಸೊ 1/4 ಇಂಚ್ ಇನ್ಕ್ರೀಸ್ ಎಲ್ಲಿ ಹೋಯ್ತು ನಮಗೆ ಅಂತಂದರೆ ಇಲ್ಲಿ ಹೋಗುತ್ತೆ. ಇಲ್ಲಿ 1/4 ಇಂಚನ್ನ ಜಾಸ್ತಿ ಇಟ್ಕೊಂಡಿದ್ದೀವಿ ಅಂತ ಅರ್ಥ. ಈಗ ನಾವೇನು ಮಾಡಬೇಕು, ಮತ್ತೆ ಅಗೇನ್ 1.5 ಇಂಚಿಗೆ ಸೀದಾ ಲೈನ್ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಡಿ. ಓಕೆನಾ? ಈ ಶೇಪನ್ನು ಕೊಟ್ಟಾದ್ಮೇಲೆ ಇಲ್ಲಿ ಎಷ್ಟಕ್ಕೆ ಬರ್ತಾ ಇದೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಎಷ್ಟಕ್ಕೆ ಬರ್ತಾ ಇದೆ, 5.5 ಇಂಚಿಗೆ ಬರ್ತಾ ಇದೆ. ಓಕೆನಾ? 5.5 ಇಂಚು ಇಲ್ಲಿ ಕೂಡ ಹಾಗೆ ಬರಬೇಕು. ಯಾವ ರೀತಿ, ಈ ರೀತಿ ಬರಬೇಕು. ಇಲ್ಲಿಗೆ ಬರ್ತಾ ಇದೆ 5.5 ಇಂಚು. ಸೊ ಇದನ್ನು ತಗೊಂಡು ನೀವೇನು ಮಾಡಬೇಕು ಅಂದರೆ ಇದನ್ನು ಈ ರೀತಿ ಮಾರ್ಕನ್ನು ಹಾಕೋಬೇಕು. ಅದಾದ ನಂತರ ಈ 5.5 ಇಲ್ಲಿಗೆ ಏನು ಬರ್ತಾ ಇದೆ ಇದೆರಡೂ ಲೆಂತ್ನ ಇಟ್ಕೊಂಡು ಇದೇ ಮಾರ್ಕ್ಗೆ ಇದನ್ನು ಸೇರಿಸ್ಬೇಕು. ಓಕೆನಾ? ಆಗ ನಿಮಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡಾಗ ಕರೆಕ್ಟಾಗಿ ಬರುತ್ತೆ. ಈ ಮೆಜರ್ಮೆಂಟ್ನ ಕನ್ಫ್ಯೂಷನ್ ಆಗಬೇಡಿ ನೀವೀಗ. ಈಗ ನಿಮಗೆ ನಾನು ತೋರಿಸ್ತೇನೆ, ಕಟ್ ಮಾಡಿ ತೋರಿಸ್ತೇನೆ, ಆಗಲೇ ನಿಮಗೆ ಅರ್ಥ ಆಗುವಂಥದ್ದು. ಈ ಮೆಜರ್ಮೆಂಟ್ ಇಲ್ಲಿಗೆ ಬಂತು. ಓಕೆನಾ? ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ತೋರಿಸ್ತೇನೆ ನಿಮಗೆ ಮೆಜರ್ಮೆಂಟ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಸ್ಲೀವ್ಸ್ಗೆ ಬಟ್ಟೆ ಸೈಡಲ್ಲಿ ಇಟ್ಕೊಳ್ಳಿ. ಓಕೆನಾ? ಬಟ್ಟೆ ಕೆಲವೊಂದು ಲೈನಿಂಗನ್ನು ತುಂಬ ತೆಳುವಾಗಿ ತೊಗೊಂಡ್ಬಿಟ್ರೆ ನಿಮಗೆ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡಕ್ಕೂ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಈಗ ನಾನು ನಿಮ್ಗೆ ತೋರಿಸಿರ್ತಕ್ಕಂಥದ್ದು ವ್ಯತ್ಯಾಸ ನಿಮಗೆ ಗಮನಿಸ್ಲಿ ಅಂಥೇಳಿ ಬಿಟ್ಟಿದ್ದೀನಿ ಅಷ್ಟೇ. ಓಕೆನಾ? ಇದು ಫ್ರಂಟ್ ಆಯಿತು. ಇಲ್ಲಿ ಸೀದಾ ಕಟ್ ಮಾಡ್ಕೋಬೇಕು, ಶೇಪನ್ನು ತೆಗಿಬೇಕು. ಇಲ್ಲಿ ಶೇಪನ್ನು ತೆಗಿಬೇಕು. ರೈಟ್. ಈಗ ಪ್ರಿನ್ಸಸ್ ಕಟ್ ಶೇಪ್ ಆಯಿತು.
ನಿಮಗೆ ಬ್ಯಾಕ್ ಮೇಲೆ ಇಟ್ಟು ಮೆಜರ್ಮೆಂಟ್ನ ಚೆಕ್ ಮಾಡಿಕೊಳ್ಳೇಬೇಕು. ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ನಾವು ಅಂತಂದರೆ, ಈಗ ನಾವು ಫ್ರಂಟ್ ಪಾರ್ಟ್ನ ಇಲ್ಲಿ ಇಡ್ತೀವಿ, ಓಕೆನಾ. ಫ್ರಂಟ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಅಂತಕ್ಕಂಥದ್ದು ಬರುತ್ತೆ. ಇದಾದ ನಂತರ ನಮಗೆ ಬರಬೇಕಾಗಿರುವಂಥದ್ದು, ಓಕೆನಾ, ಇಲ್ಲಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಇದು ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ, ಓಕೆನಾ, ರೈಟ್. ಇದು ಈ ರೀತಿ ಬರುತ್ತೆ. ಈಗ ಇದು ಕರೆಕ್ಟಾಗಿ ಬಂದಿದೆನಲ್ಲ, ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರ್ತಾ ಇದೆ. ಇಲ್ಲಿ 1 ಇಂಚ್ ವ್ಯತ್ಯಾಸ ಅಂತಕ್ಕಂಥ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಸ್ಟಿಚಿಂಗ್ ಮಾಡಿದಾಗ ಸರಿಯಾಗಿ ಬರುತ್ತಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಇದು ಇಲ್ಲಿ ಸ್ಟಿಚಿಂಗ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ, ಓಕೆನಾ. ಈ ರೀತಿ ಸ್ಟಾರ್ಟ್ ಆಗಿದ್ದು ಈ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬೇಡಿ, ನೀವು ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಇಷ್ಟಕ್ಕೆ ಬರ್ತಾ ಇದೆ, ಓಕೆನಾ. ಇಷ್ಟಕ್ಕೆ ಬಂದು ಕುತ್ಕೊಳ್ಳುತ್ತೆ. ಅಂದರೆ ಇಲ್ಲಿ 1/4 ಇಂಚು ಜಾಸ್ತಿ ಬಂದಿದೆ, ಇದನ್ನು ಕಟ್ ಮಾಡ್ಕೊಳ್ಬೋದು. ಯಾಕಂದರೆ ನಾವು 1/2 ಇಂಚನ್ನು ಇನ್ಕ್ರೀಸ್ ಮಾಡಿದ್ದೀವಿ. ಇಲ್ಲಿ ಫುಲ್ ಬಸ್ಟ್ ಸೇಮ್ ಇರೋದ್ರಿಂದ 34 ಮತ್ತು ಅಪರ್ ಚೆಸ್ಟ್ 34 ಎರಡೂ ಸೇಮ್ ಇರೋದ್ರಿಂದ ನಿಮಗೆ ಹೆಚ್ಚಿನ ವ್ಯತ್ಯಾಸ ಇಲ್ಲಿ ಬರ್ತಾ ಇಲ್ಲ. ಸೊ ಹಾಗಾಗಿ ಇದು ಇಷ್ಟಕ್ಕೆ ಬರುತ್ತೆ. ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ತಗೊಂಡ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಅಂತಕ್ಕಂಥದ್ದು ಇಲ್ಲ, ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ. ಎಷ್ಟು 1/4 ಇಂಚನ್ನು ಮಾತ್ರ ನಾವು ಕಟ್ ಮಾಡಿ ತೆಗಿಬೇಕು, ಓಕೆನಾ. ಈಗ ನಮಗಿದು ಕರೆಕ್ಟಾಗಿ ಬಂದು ಕುತ್ಕೊಳ್ತಾ ಇದೆ, ಓಕೆನಾ. ಇಲ್ಲಿ ನಾವು 1/4 ಇಂಚಿನ ಮಾರ್ಜಿನ್ ಅಷ್ಟೇ ತೆಗೆದುಕೊಳ್ಬೇಕಾಗತ್ತೆ, ಓಕೆನಾ. ಅದಕ್ಕಿಂತ ಹೆಚ್ಚು ತೆಗೆದುಕೊಳ್ಬಾರ್ದು, ಓಕೆನಾ. ಈಗ ಏನು ಮಾಡಬೇಕು ನಾವು ಅಂದರೆ, ಈ ಪ್ರಿನ್ಸಸ್ ಕಟ್ ಇಷ್ಟು ಕಟ್ ರೆಡಿ ಆದಮೇಲೆ ನಾವು ಇಲ್ಲೇನು ಶೇಪ್ ಕೊಟ್ಟಿದ್ದೀವಿ, ಈ ಶೇಪ್ ಏನಿದೆ, ಈ ಶೇಪನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಶೇಪ್ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ನಾವು ಕೊಡ್ಬೋದು. ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿಯ ಡೌಟ್ ಕೊಡುವ ಅವಶ್ಯಕತೆ ಇಲ್ಲ, ಓಕೆನಾ. ಈಗ ನಿಮಗೆ ಇಲ್ಲಿ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂತು. ಇಲ್ಲಿ 1 ಇಂಚ್ ಡೌನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. 1 ಇಂಚ್ ಡೌನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಓಕೆನಾ. ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ, ಓಕೆನಾ. ಈಗ ನಿಮಗೆ ಪ್ರಿನ್ಸಸ್ ಕಟ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂದಿದೆ, ಬಂದು ಕುತ್ಕೊಳ್ಳುತ್ತೆ ಕೂಡ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಯುಟಿಲೈಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ ನಿಮಗೆ ನೆಕ್ಸ್ಟ್ ಸಂಡೇ ಬರುತ್ತೆ, ಯಾವ ರೀತಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು, ಪ್ಲಸ್ ಆಲ್ಮೋಸ್ಟ್ ಲೈಕ್ರಾ ಪೇಸ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಎರಡೂ ನಿಮಗೆ ತಿಳಿಸ್ಕೊಡ್ತೇನೆ, ಓಕೆನಾ. ಅಲ್ಲಿವರೆಗೂ ಏನೇ ಡೌಟ್ಸ್ ಇದ್ದರೂ ಮೆಸೇಜನ್ನು ಮಾಡಿ,